ಮಾಡ್ತಾನೆ, ಬರಕ್ಕೆ ಹೇಳ್ತಾನೆ, ಆಮೇಲೆ 1 ಅವರ್ ಕಾಯಿಸ್ತಾನೆ. ಎದುರ್ಕೊಂಡ್ಬಿಟ್ಟಿಯಾ? ಏ ಲೂಸು, ಇಲ್ಲೇ ಇದೆಯಾ? ಬಿಡ ಬಿಡ ಬಿಡು, ಬಟ್ಟೆ ಎಲ್ಲ ಒತ್ತೆ ಆಗ್ತಿದೆ. ಬಿಡೆ, ಬಟ್ಟೆ ಎಲ್ಲ ಒತ್ತೆ ಆಗ್ತಿದೆ. ಬಿಡೆ ಪ್ಲೀಸ್, ಬಿಡೆ. ಬೆಳಿಗ್ಗೆ ಸ್ನಾನ ಮಾಡ್ಕೊಂಡ್ ಬಂದೆ, ಬಿಡೆ. ಹಲೋ, ಏನು ಲವ್ ಶುರು ಆಯ್ತಾ ಅಥವಾ ಅಟ್ರಾಕ್ಷನ್ ಫೀಲಿಂಗ್ಸಾ? ಏನು ನೀನು ಹಿಂಗೆ ನೋಡಿದ ತಕ್ಷಣ ನಾನು ಹಿಂಗೆ ಬಿದ್ದೋಗ್ಬಿಡ್ತೀನಿ ಅನ್ಕೊಂಡ್ಯಾ? ಬೆಳದಿಂಗ್ಲಂತ ಬೆಳಕು, ದಾಳಿಂಬೆ ಹಲ್ಲುಗಳು, ಗುಳಿ ಬೀಳೋ ಕೆನ್ನೆಗಳು, ಸಂಪಿಗೆ ಮೂಗು, ಸ್ವರ್ಗದಿಂದ ತರಗಿಳಿದು ಬಂದ ಅಪ್ಸರೆ ನೀನೇನಾ? ಲೋ ಮೆಂಟಲ್, ಬಿಡೋ ಕೈನಾ. ನನ್ನನ್ನು ಬೀಳ್ಸೋದೇನೋ ಸುಲಭ ಅನ್ಕೊಂಡಿದ್ಯಾ? ಇದೇನು ಹೇಳು ಕನ್ನಡಿ, ನಾನು ಇದರಲ್ಲಿ ದಿನ ಮುಖಾನ 20 ಸಲ ನೋಡ್ಕೊಂಡಿದ್ದೀನಿ. ನಾನು ಎಷ್ಟು ಚೆನ್ನಾಗಿದ್ದೀನಿ ಅಂತ ನನಗೆ ಗೊತ್ತು. ಸುಮ್ಮನೆ ಓಡ್ಬಿಡ್ಬೇಡ, ಓಡ್ರಾಜ. ನೀನೇನಾದರೂ ಹೇಳು, ನನ್ನ ಮನೆಗೆ ಬಂದಿರೋ ನವಿಲು ನೀನು, ಹಾಡೋ ಕೋಗಿಲೆ ನೀನು, ಮಾತಾಡೋ ಗಿಳಿ ನೀನು, ಹಂಸ ಪಕ್ಷಿ ನೀನು. ಯಪ್ಪ, ಅದು ಯಾವ ಸಿನಿಮಾ ನಾನು ಹುಚ್ಚಿಡ್ಸ್ಕೊಂಡ್ಯೋ? ಅಲ್ಲ, ಎಲ್ಲ ಮಾಡಕ್ ಬೇರೆ ಕೆಲಸ ಇರಲ್ವಾ ಅಂತ. ದುಡ್ಡಿಗಿರೋ ಬೆಲೆ ಈ ಪ್ರಪಂಚದಲ್ಲಿ ಬೇರೆ ಯಾವುದಕ್ಕೂ ಇಲ್ಲ. ನೋಡಿದ್ರು ಮೆರಿಟಲ್ ಸೀಟ್ ತಗೊಂಡು ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡು ಆಸ್ತಿ ಪಾಸ್ತಿ ಕಾರು ಬಂಗ್ಲೆ ಅಂತ ಎಲ್ಲ ಮಾಡಿ ಫಾರಿನಲ್ಲಿ ಸೆಟಲ್ ಆದಮೇಲೆ ಅಷ್ಟೊಂದು ನಾವಿಬ್ರು ಬದುಕಿದ್ರೆ, ಅದರಲ್ಲೂ ನಾನು ಮದುವೆ ಆಗದೆ ಉಳಿದಿದ್ರೆ, ಅದಾದ್ಮೇಲೂ ನಿನ್ಗೆ ಅದೇ ಮನ್ಸಿದ್ರೆ ಇಲ್ಲಿ ಬಂದು ಈ ಡೈಲಾಗ್. ಅದೆಲ್ಲ ಬಿಡು, ನನಗೆ ಫೋನ್ ಮಾಡಿ ಕದಿಯಲ್ಲ ಯಾಕೆ? ನಾನೇನೋ ಆಕಾಶನೇ ತಲೆ ಮೇಲೆ ಬೀಳೋಯ್ತು ಅಂದ್ಕೊಂಡೆ. ಬಿಡು ಗುರು, ಇದು ಕಲಿಯುಗ, ಭೂಮಿನೇ ಬಾಯ್ ಬಿಡುತ್ತಂತೆ, ಇನ್ನು ಆಕಾಶ ಯಾವ್ದಕ್ಕ? ಉಫ್, ಲೇ ಬಚಾರಿ, ಗಂಡು ಬೀರಿ, ಹೆಣ್ಣಿನ ಯಾವ ಲಕ್ಷಣ ಕಾಣಿಸ್ತಿಲ್ವಲ್ಲ ನಿನಗೆ? ಇಷ್ಟೊಂದು ಕ್ಯೂಟ್ ಆಗಿರೋ ಹುಡುಗ ಒಂದು ರೊಮ್ಯಾಂಟಿಕ್ ಆಗಿ ಮಾತಾಡ್ತಿದ್ರೆ ಅನುಭವಿಸೋದು ಬಿಟ್ಟು ಕಪ್ಪೆ ಥರ ಹೊಟ್ಕೊಡ್ತಿದ್ಯಲ್ಲ. ಕಪ್ಪೆಗೆ ಹೋಗಿ ಮಾತು ಹೇಳಿದ್ರು ಕೂತ್ಕೊಂಡು ಕೇಳ್ತಿತ್ತು. ಅಂದ್ರೆ ಏನು ಇವಾಗ ನನ್ನ ಕಪ್ಪೆಗಿಂತ ಕಡೆನಾ? ನನ್ನ ಕರೆದು ಅವಮಾನ ಮಾಡ್ತೀಯಾ? ಇದೇ ನಿನಗೆ. ಏನು ಮಾಡ್ತೀಯ? ಬೈತೀಯ, ಹೊಡಿತೀಯ, ಕಸ್ತೀಯ, ಜೀವನ ಪೂರ್ತಿ ಹೀಗೆ ರೇಗಿಸ್ತಾನೇ ಇರ್ತೀನಿ. ಇರಬೇಕು. ಇರ್ಬೇಕು. ನಮ್ಮ ಅಪ್ಪ ಅಮ್ಮ ಬಂದು ಪತ್ತೆ ಓದಿತಾರಲ್ಲ, ಆವಾಗ ಗೊತ್ತಾಗುತ್ತೆ. ಪೂರ್ತಿ ತಿಕ್ಲಿದೆ ನಿಮಗೆ. ಇವತ್ತು ಯಾಕೋ ಬೇರೆ ಮೂಡಲಿದ್ಯಾ? ಟಾಟಾ, ಬಾಯ್ ಬಾಯ್, ಗುಡ್ ಬೈ, ಐ ಆಮ್ ಲೀವಿಂಗ್, ಬಾಯ್. ಒಂದು ನಿಮಿಷ ಇರು. ಫ್ರೆಂಡ್ಸಲ್ವಾ, ಸುಮ್ಮನೆ ಫನ್ಗಿರ್ಲಿ ಅಂತ ರೇಗಿಸ್ದೆ. ಲವ್ ಮಾಡೋ ಮೂತಿನ ನಿಂದು. ನೀನೇನು ಶಿಲ್ಪಾ ಶೆಟ್ಟಿನಾ ಇಲ್ಲ ಐಶ್ವರ್ಯ ರೈನಾ? ನಾನು ಮನಸ್ಸು ಮಾಡಿದ್ರೆ ಸಾಕು ನೋಡು, ಹಿಂಗ್ ಅಂದ್ರೆ ಸಾಕು 1000 ಜನ ಹುಡುಗಿರು ಕ್ಯೂ ಅಲ್ಲಿ ನಿಲ್ತಾರೆ. ಹೌದಾ? ವಾವ್, ಗ್ರೇಟ್. ಹಾಗಾದ್ರೆ ಟೋಕನ್ ಇಶ್ಯೂ ಮಾಡಕ್ ನಾನೇ ಬಂದ್ಬಿಡ್ಲಾ? ನಾನೇನು 6 ಪ್ಯಾಕ್ ಆದ್ಮೇಲೆ 8 ಪ್ಯಾಕ್ಸೇ ದೊಡ್ಡದು ಅನ್ಕೊಂಡಿದ್ದೆ. ನಿನಗೆ ಬಿಡಪ್ಪ 10 ಪ್ಯಾಕ್ಸ್ ಇದೆ. ಹಂಗೆ ಪ್ರಪಂಚದ ಅತ್ಯಂತ ಸುಂದರ ಪುರುಷ ಅಂದರೆ ಅದು ನೀನೇ. ಒಪ್ಕೊಳ್ತೀನಿ. ಮತ್ತು ನನಗೊಂದು 500 ರೂಪೀಸ್ ಅರ್ಜೆಂಟಾಗಿ ಬೇಕಾಗಿತ್ತು. ನಮ್ಮನೆ ನಾಯಿಗೆ ಪೆಡಿಗ್ರಿ ತರಬೇಕಿತ್ತು. ಪ್ಲೀಸ್ ಕೊಡ್ತೀಯಾ? 1 ರೂಪಾಯಿನೂ ಇಲ್ಲ, ನೀನೇ ನಂಗೆ ಕೊಟ್ಟೋಗ್ಲಿ ಅಂತ ಕರೆಸಿದ್ದು. ಅಯ್ಯ, ನಿಮ್ಮ ಅಕ್ಕಕ್ಕಿಷ್ಟು? 500 ರೂಪಾಯಿ ಜೇಬಲ್ಲಿಲ್ಲ. ನೀನು ಹಿಂಗಂದ್ರೆ 5000 ಜನ ಹುಡುಗಿರು ನಿನಗೆ ಬಿದ್ದೋಗ್ತಾರಾ? ತಗೋ, ಕನ್ನಡಿಗೆ ಮುಖ ನೋಡ್ಕೊ. ಈ ಸುಂದರವಾದ ರೂಪ ಒಂದು ದಿವಸ ಹೊರಟೋಗುತ್ತೆ. ನಾವೇನು ಸಂಪಾದನೆ ಮಾಡಿರ್ತೀವೋ ಅದು ಕೊನೆಯವರೆಗೂ ಇರುತ್ತೆ. ನೋಡು, ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬೇಡ. ನಾವು ಜೀವನದಲ್ಲಿ ಖುಷಿಯಾಗಿ ನಗ್ನಗ್ತಾ ಇರೋಕ್ಕೆ ದುಡ್ಡು ಬೇಕು. ಈ ಕೆಲ್ಸಕ್ಕೆ ಬಾರದೇ ಇರೋ ಡೈಲಾಗು, ಪ್ರೀತಿ ಗೀತಿ ಇವೆಲ್ಲ ಲೆಕ್ಕ ಬರಲ್ಲ ಕಣೋ. 99% ದುಡ್ಡು, 1% ಪ್ರೀತಿ ಇದ್ದರೆ ಸಾಕು ಅನ್ನೋದೇ ಜಾಸ್ತಿ. ಎಲ್ಲರೂ ಅಂತಲ್ಲ, ಕೆಲವರು. ನನಗೆಲ್ಲ ಅನುಭವನೂ ಆಗಿದೆ ಕಣೋ. ನಮ್ಮಮ್ಮನ ನೋಡಿ ನೀನೆಲ್ಲ ಕಲ್ತ್ಕೊಂಡಿದ್ದೀನಿ.
ನಮ್ಮಮ್ಮ ಸಂಬಂಧಿಕರಿಗೆ ತೋರಿಸಿದ ಪ್ರೀತಿಗೆ ಏನು ಬೆಲೆ ಸಿಕ್ತು? ಕಷ್ಟ ಅಂತ ಬಂದಾಗ ಯಾರೂ ₹1 ಸಹಾಯ ಮಾಡಲಿಲ್ಲ. ಆಡ್ಕೊಂಡ್ರು, ನಮ್ಮನ್ನು ಅವಮಾನ ಮಾಡಿದ್ರು. ಆದರೆ ಅವತ್ತು ನಮ್ಮ ಪಾಲಿಗಿದ್ದಿದ್ದು ಆ ಭಗವಂತ ಮಾತ್ರ. ನನಗೆ ಕಲ್ಲಾಗಿರೋ ಮನಸ್ಸನ್ನ ಯಾರಿಂದನೂ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ. ನಾನು ಮಾತಾಡಿರೋ ಮಾತಿನ ನಿಮ್ಗೆ ಏನಾದರೂ ಬೇಜಾರಾಗಿದ್ರೆ ಐ ಆಮ್ ರಿಯಲಿ ಸಾರಿ. ನನಗೆ ಇವತ್ತು ಮಾತಾಡೋಕ್ಕೆ ಮೂಡಿಲ್ಲ. ನನಗೆ ನಾಳೆ ಸಿಗ್ತೀನಿ. ಬಾಯ್. ಗುಡ್, ಚೆನ್ನಾಗಿ ಹೇಳಿದೆ. ನೀನು ಬದಲಾಗಿ ಎಷ್ಟೋ ವರ್ಷ ಆಗಿರ್ಬೋದು. ನಾನೀಗ ನಿನ್ನಿಂದ ಬದಲಾದೆ. ಪ್ರತಿಯೊಬ್ಬ ಪುರುಷನಿಂದ ಒಬ್ಬಳು ಹೆಣ್ಣಿರ್ತಾಳೆ ಅಂತ ಹೇಳ್ತಾರೆ. ನನ್ನ ಪಾಲಿನ ಹೆಣ್ಣು ನೀನೆ. ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಹಿಂಗಿರ್ತಿರಲ್ಲ, ಹಿಂಗಿದೆ ನೀನು. ಛೇ, ಎಲ್ಲೋದೇನು ಮನೇಲಿ ಇರ್ತೀನಿ ಅಂತ ಹೇಳಿದ್ನಲ್ಲ. ಬೇಗ ಬರೋಕ್ಕೆ ಹೇಳೋದು 1 ಅವರ್ ಕಾಯಿಸೋದು, ಇದೇ ಆಗೋಯ್ತು ಒಂದು ಅಂದ್ಕೊಂಡು ಆರಾಮಾಗಿದೆ. ಅದು ಜೋರು ಬೇಕು ನಿಮ್ಮದು, ಇಲ್ಲಾಂದ್ರೆ ಅವ್ರು ಪೂರ್ತಿಯಾಗಿ ಗೊತ್ತಾಗ್ತಾರೆ. ನನ್ನೇ ಎದುರಿಸ್ತೀಯನೋ ನಿನ್ನ. ಹಾಂ, ರೆಡಿ. ಅಲ್ಲ, ನೀವು ನಗಬೇಕು, ಫುಲ್ ನಗ್ತಾ ಮಾಡಬೇಕು, ಖುಷಿಯಾಗಿ ನಗ್ತಾ ಮಾಡಬೇಕು. ಡಬ್ಬ ಥರ ಇದೆ. ನೀವು ಹೆಂಗಿರುತ್ತೆ ನನ್ನೇ ಎದುರಿಸ್ತೀಯ, ಹಂಗೆ ನನ್ನೇ ಎದುರಿಸ್ತೀಯ ನಿನ್ನ ಮಾಡ್ತೀನಿ. ಫುಲ್ ಚಾರ್ಮಾಗಿ ಚುರುಕಾಗಿ ಮಾಡಿ. ಇನ್ನೂ ಸರಿ ಬರ್ತಿಲ್ಲ. ಅಲ್ಲೇ ಇರಿ ನೀವು ಅಲ್ಲಿಂದಾನೆ ಕಣ್ಣು ಬ್ರೈಟ್ ಮಾಡಿ. ನಿನ್ನ ಮಾತ್ರ ಹೆದರ್ಸ್ತೀಯ ವಾಯ್ಸೇ ಇಲ್ಲ, ಕೇಳಿಸಲ್ಲ ಕ್ಯಾಮ್ರಾಗೆ. ರೆಡಿ ಅಲ್ಲ, ಎರಡು ಕೈಯಿಂದ ಸ್ಪ್ರೇ ಮಾಡ್ತಾರ ನೀವು. ಹಂಗಲ್ಲ, ಹಿಂಗೆ ಮಾಡ್ತಾರಲ್ಲ. ಇದು ಸ್ವಲ್ಪ ಎತ್ತೇ ಇರುತ್ತೆ. ಅದು ಸ್ವಲ್ಪ ಲಿಫ್ಟ್ ಮಾಡೇ ಇಲ್ಲ. ಅಲ್ಲ, ಸ್ಪ್ರೇ ಮಾಡಿ. ನನ್ನೇ ಹಿಡಿತೀಯ, ಇಷ್ಟೇ ಕೈ ಹಿಡಿದ್ರೆ ಮತ್ತೆ ನೀವು ಸ್ಪ್ರೇ ಮಾಡೋಕ್ಕೆ ಅಷ್ಟೇ. ಓಕೆ ಅಲ್ಲ, ಹಿಡ್ಕೋಬೇಕು, ಮತ್ತೆ ಮಾಡಬೇಡಿ, ಮತ್ತೆ ಮಾಡೋಕ್ಕಾಗಲ್ಲ. ಹಾಂ, ಹಿಂಗೆ ಅನ್ಕೊಂಡು ಹಿಂಗೆ ನೋಡಿ. ಇವಾಗ ನೋಡ್ತೀಯ? ಅದೇ ಕರೆಕ್ಟ್. ಹಲೋ. ಹಾಂ, ಫಸ್ಟ್ ನಗ್ತಾ ಇರಿ ನೀವು. ಆ್ಯಕ್ಷನ್. ಹಲೋ. ಅಲ್ಲ, ಅದು ಅವಾಗ ಚೇಂಜಸ್ ತಗೊಂಡಿದ್ದಾರಾಗಿತ್ತು. ಈಗ ರೆಡಿ. ನೀವು ಅವ್ರ ಕಣ್ಣೇ ನೋಡಬೇಡಿ, ಕಿತ್ತ ಆ ಕಡೆ ನೋಡಿ ಎಲ್ಲಾರ. ಹಾಂ, ರೆಡಿ. ಕರೆಕ್ಟಾಗಿದೆ. ಬನ್ನಿ ಇಲ್ಲಿ. ಮಾಡಕ್ ಬೇರೆ ಕೆಲಸ ಇಲ್ವಾ? ದುಡ್ಡಿಗಿರೋ ಬೆಲೆ ಪ್ರಪಂಚದಲ್ಲಿ ಯಾವುದಕ್ಕೂ ಇಲ್ಲ. ಚೆನ್ನಾಗಿ ಓದಿ ಕೆಲಸ ಸೇರ್ಕೊಂಡ್ಮೇಲೆ ಕಾರು ಬಂದ್ರೆ ಆತಿಗೆ ಬೇಡ ಹಿಂಗೆ ಹೇಳ್ಕೊಂಡು ಹೋಗ್ಲಿ, ನಾನು ಹಿಂಗೆ ಬರ್ತೀನಿ. ಓ, ನೀವು ಬರ್ತೀರಾ? ಚೆನ್ನಾಗಿ ಓದಿ ಒಳ್ಳೆ ಆಸ್ತಿ ಪಾಸ್ತಿ ಎಲ್ಲ ಮಾಡಿರ್ತಿಲ್ಲ. ಅವಾಗ ಏನಾದ್ರು ಮನಸ್ಸಲ್ಲೇ ಅದೇ ಯಾಕಂದ್ರೆ ಯಾವ ಸಿನಿಮಾ ಹುಚ್ಚಿಸ್ಕೊಂಡ್ಯೋ? ಮಾಡಕ್ ಬೇರೆ ಕೆಲಸ ಮಾಡಿದ್ರೆ ಕೆಲಸ ಇಲ್ವೇನೋ. ಇಲ್ಲೇನೋ? ದುಡ್ಡಿಗಿರೋ ಬೆಲೆ ನೋಡು, ದುಡ್ಡಿಗಿರೋ ಬೆಲೆ. ಇಲ್ಲೇ ನೋಡೋ, ದುಡ್ಡಿಗಿರೋ ಬೆಲೆ ಪ್ರಪಂಚದಲ್ಲಿ ಯಾವುದಕ್ಕೂ ಇಲ್ಲ. ನೋಡು, ದುಡ್ಡಿಗಿರೋ ಬೆಲೆ ಈ ಪ್ರಪಂಚದಲ್ಲಿ ಯಾವುದಕ್ಕೂ ಇಲ್ಲ. ಯಾವುದಕ್ಕೂ ಇಲ್ಲ. ನೋಡಿ, ಹೊಡಿಯೋದಿಲ್ಲ ಹೊಡಿಬೇಕು. ಕ್ಯಾಮ್ರಾ ನೀವು ಕಾಣಬೇಕು. ನೀವು ಅವ್ರಿಗೆ ಅವಾಯ್ಡ್ ಆಗುತ್ತೆ, ಇದು ಕಾಣಿಸಲ್ಲ. ನೋಡೋ, ಚೆನ್ನಾಗಿ ಓದಿ. ಕೆಲಸ ಒಳ್ಳೆ ಕೆಲಸ ಸೇರ್ಕೊಂಡು ಓದಿ, ಒಳ್ಳೆ ಕೆಲಸ ಸೇರ್ಕೊಂಡು. ಇಲ್ಲಿ ಇದು ನಿಲ್ಕೊಳ್ಳಿ. ಅಲ್ಲಿವರೆಗೆ ಆರ್ತಿ ಮಾಡ್ಕೊಂಡು ಇನ್ನೇ ಬಂದ್ಬಿಡಿ. ಆಮೇಲೆ ಏನಾದ್ರು ನಿಮ್ಗೆ ಮನ್ಸಾದ್ರೆ ಟೈಮ್ ಇದ್ರೆ ಬಂದು ಡೈಲಾಗ್ ಹೇಳು. ಯಾವ್ದಕ್ಕೂ ಇಲ್ಲ. ನೋಡ್ಗುರು, ಈಗ ಮತ್ತೆ ನೋಡ್ಗುರು, ಮೆರಿಟ್ ಅಲ್ಲಿ ಒಳ್ಳೆ ಸೀಟ್ ತಗೊಂಡು ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡು ಕಾರು ಬಂಗ್ಲೆ ಆಸ್ತಿ ಪಾಸ್ತಿ. ಅಲ್ಲಿ ನೀವು ಹಂಗೆ ನಿಲ್ಲೋ ಬದಲು, ನೀವೀಗ ಹಿಂಗೆ ನಿಲ್ಲೋ ಬದಲು ಹಿಂಗೆ ತಗೊಳ್ಳಿ. ಹಿಂಗೆ ಕಾರು ಬಂಗ್ಲೆ ಅದು ತಗೊಳ್ಳಿರು. ಇಟ್ಕೊಳ್ಳಿ. ಎದುರುಗಡೆ ಮಾನಿಟರ್ ಬನ್ನಿ. ಎದುರುಗಡೆ ಇಲ್ಲಿ ಈ ಕಡೆ ನೋಡ್ಬೇಕು. ಜನರಲ್ ಈ ಕಡೆ ಇಷ್ಟೇ ನೋಡಿ. ಕ್ಯಾಮ್ರಾ ಇನ್ನು ಮುಂದೆ ಬರ್ಬೋದು. ಇಷ್ಟೇ ಕ್ಯಾಮ್ರಾ ಇಷ್ಟಿರೋ ಕಾರಣ ನಿಮ್ಮ ಶೋಲ್ಡರ್ ಅಷ್ಟು ನೋಡಿ ನೀವು. ಈ ಲುಕ್. ಕರೆಕ್ಟ್. ಹಿಂಗೆ ಟರ್ನು. ಕ್ಯಾಮ್ರಾ ನೋಡಿ, ಹಂಗಿದೆ. ಕರೆಕ್ಟ್. ಅದು ಎದುರುಗಡೆ ಹೇಳ್ಬೋದು. ಒಂದು ಅವ್ರಿಗೆ ನಿಮ್ಗೆಲ್ಲ ಮಾಡೋ ಕೆಲಸ ಇಲ್ಲ. ದುಡ್ಡಿಗಿರೋಷ್ಟು ಬೆಲೆ ಈ ಥರ ಮಾತಾಡ್ಕೊಂಡು ಬರ್ಬೋದು.
ನೋಡು ಗುರು. ನೋಡ್ ಗುರು, ಮೆರಿಟ್ ಒಳ್ಳೆ ಸೀಟ್ ತಗೊಂಡು ಅಲ್ಲ ಕಾಣಿಸಲ್ಲ ಅಲ್ಲಿ ಕ್ಯಾಮ್ರಾ. ಆ ಡೈಲಾಗ್ನ ಮುಂದಕ್ಕೆ ಬಂದು ಹೇಳಬೇಕು. ನೋಡು ಗುರು ಅಲ್ಲೇ. ಹೇಳ್ತೀನಿ. ನೋಡು ಗುರು ಒಂದು ಪಾಸ್ ಬಂದ್ಬಿಡ್ಬೇಕು. ಆ ಪಾಸ್ ಬಂದ್ಬಿಡಿ, ಅಲ್ಲಿ ಹಿಂದ್ಗಡೆ ತಗೋಬೇಡಿ, ಬನ್ನಿ ಬನ್ನಿ ಹೇಳ್ತೀನಿ. ಅದು ಕ್ಯಾಮ್ರಾ ಕಾಣಿಸ್ತಾ ಇದೆ. ನೋಡು ಗುರು ಹೇಳಿ. ನೋಡ್ ಗುರು, ಬನ್ನಿ ಸ್ವಲ್ಪ ಫಾಸ್ಟ್ ಬನ್ನಿ. ಅಲ್ಲಿ ಬಂದು ಒಳ್ಳೆ ಅಲ್ಲಿ ಹಿಡ್ಕೊಳ್ಳಿ. ಒಳ್ಳೆ ಕೆಲಸ ಎಲ್ಲ ಹಿಂಗೆ ಹಿಡ್ಕೊಳ್ಳಿ ಅವ್ರಿಗೆ. ಅದಾದ್ಮೇಲೆ ಹಿಂಗ್ ಮಾಡಿ. ಬೇಡ, ಸ್ಟಾರ್ಟಿಂಗ್ ಹಿಡ್ಕೊಳ್ಳಿ ಕ್ಯಾಮ್ರಾ ವೈಸ್. ಒಳ್ಳೆ ಸೀಟ್ ತಗೊಂಡು ಹಾ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡು ಹಾ. ಕಾರು ಎದುರುಗಡೆ ಕಾರು ಇಲ್ಲಿ ಕ್ಯಾಮ್ರಾ ಇದೆ. ಕಾರು ಬಂಗ್ಲೆ ಆಸ್ತಿ ಪಾಸ್ತಿ ಅಂತೆಲ್ಲ ಮಾಡಿ ಫಾರಿನಲ್ಲಿ ಸೆಟ್ಲ್ ಆಗಿ ಫಾರಿನಲ್ಲಿ ಸೆಟ್ಲ್ ಆಗಿ ಹಾ ಅದ್ರಲ್ಲೂ ನಾವಿಬ್ರು ಬದುಕಿದ್ರೆ ಸರ್ ಅಲ್ಲಿ ಬರ್ತಾರೆ. ಅಲ್ಲಿವರೆಗೆ ಶಾರ್ಟ್ ತಗೊಳ್ಳಿ. ಅದು ಒಂದೊಂದ್ಸರಿ ಏನಾಗುತ್ತೆ ಗೊತ್ತಾ, ಇಷ್ಟೇ ಮೂವ್ಮೆಂಟ್ ಇದೆ. ನೋಡು ಗುರು ಅಂತ ಬಂದ್ಬಿಟ್ಟು ರಪಕ್ ತಗೊಳ್ಳಿ. ಆಮೇಲೆ ಹಿಂಗೆ ನೋಡ್ಕೊಳ್ಳಿ. ಒಂದ್ಸರಿ ನೋಡಿ ಕ್ಯಾಮ್ರಾ. ಅಲ್ಲ ಒಂದ್ಸರಿ ನೋಡಿ ನನ್ನ ಮೂಮೆಂಟ್ ನೋಡಿ. ನೀವು ಹೋಗಿ, ನೀವು ಫಸ್ಟ್ ಇಲ್ಲಿ ಕೇಳ್ಕೊಳ್ಳಿ. ಇಲ್ಲಿ ಬಂದು ನೋಡ್ಕೊಳ್ಳಿ ಹೆಂಗಿರುತ್ತೆ. ಅಲ್ಲ ಅವ್ರಿಗೆ ಕರೆಕ್ಟಾಗಿ ಫ್ರೇಮ್ ನೋಡಿ. ನೀವು ಫ್ರೇಮ್ ನೋಡಿ ನಿಮ್ಗೆ ಒಂದೆರಡು ದಿನ ಆ್ಯಕ್ಟ್ ಮಾಡೋಕ್ಕೆ ಇವ್ರು ಸ್ವಲ್ಪ ಮಾಡ್ತಾರೆ. ಕಾಣಿಸ್ತಿದ್ಯಾ? ನೀವು ನೋಡಿ. ಓಕೆ, ಇಲ್ಲಿದ್ದೀರಲ್ಲ, ನಾನು ಯಾಕೆ ನಿಮ್ಗೆ ಹಿಂಗೆ ಹೇಳಿದೆ ಅಂತ ಹೇಳಿದ್ರೆ, ಇದು ಸೆಟ್ ಆಗಲ್ಲ ನೋಡಿ ಕ್ಯಾಮ್ರಾಗೆ. ಇದು ಸೆಟ್ ಆಗ್ತಿಲ್ಲ. ಇದು ಯಾವ ಸಿನಿಮಾ ನೋಡಿ ಬಂದೆ ಗುರು, ಓಕೆನಾ? ಈಗ ಸೆಕೆಂಡ್ ನೀವು ಹಿಂಗೆ ಬಂದ್ರಿ. ಹಿಂಗೆ ಬಂದರೆ ನಿಮ್ಮ ಮುಖ ಕಾಣಲ್ಲ, ಸೆಟ್ ಆಗ್ತಿಲ್ಲ. ಈಗ ನೀವು ಹಿಂಗೆ ನಿಂತ್ಕೊಂಡು ನೀವು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ? ಅಲ್ಲ, ಈ ಪ್ರಪಂಚದಲ್ಲಿ ನೋಡಿ, ನೀವು ಹಿಂಗೆ ತಗೊಂಡ್ರಿ ಅಲ್ಲ, ತಗೋಬೇಡಿ. ಈ ಪ್ರಪಂಚದಲ್ಲಿ ದುಡ್ಡಿದ್ದೀರಷ್ಟು ಬೆಲೆ ಎಲ್ಲೂ ಇಲ್ಲ ನೋಡಿ. ಇದು ತಗೊಂಡ್ರಿ ಈ ಕ್ಯಾಮ್ರಾ ವೈಸ್. ಈಗ ನೋಡಿ, ಈಗ ಸೆಕೆಂಡ್ ನೋಡಿ, ಇಲ್ಲಿ ಹೊಡಿತೀರಾ, ಇಲ್ಲಿ ಅಲ್ಲಿ ನೋಡಿ ಕ್ಯಾಮ್ರಾ ನೋಡಿ ಗೊತ್ತಾಗಲ್ಲ. ಇಲ್ಲಿ ಹೊಡಿತೀರಾ, ರಪಕ್ ಬಂದು ಹಿಂಗೆ ನಿಂತ್ಕೋತೀರಾ. ಸೊ ನಿಂತ್ಕೊಳ್ಳುವಾಗ ಹಿಂಗೆ ನಿಂತ್ಕೋಬಾರ್ದು, ಕಾಣಿಸಲ್ಲ. ಹಿಂಗೂ ನೀವು ಕಾಣಿಸಲ್ಲ. ಇದು ಆಸ್ತಿ ಗೀಸ್ತಿ ಅದೆಲ್ಲ ಮಾಡಿ ಸೆಟ್ಲಾದರೆ ಆವಾಗ ಅದು ನಿಮಗೆ ಸಂಬಂಧ ಇಲ್ಲ. ಸೊ ನಿಮ್ಗೆ ಅರ್ಥ ಆಯ್ತಾ? ಇಷ್ಟರಲ್ಲೇ ನೀವು ಆ್ಯಕ್ಟ್ ಮಾಡಬೇಕು. ಇದು ಪ್ರೊಫೈಲು, ಇದು ಪ್ರೊಫೈಲು. ಸೊ ಇಷ್ಟರಲ್ಲಿ ಆ್ಯಕ್ಟ್ ಮಾಡಿದ್ರೆ ಪರ್ಫೆಕ್ಟ್ ಆಗಿರುತ್ತೆ. ಅಷ್ಟೇ ಕ್ಯಾಮ್ರಾಕ್ಕೆ ಆ್ಯಕ್ಟ್ ಮಾಡೋದು. ಓಕೆ, ಯಾವಾಗಲೂ ನೀವು ಕ್ಯಾಮ್ರಾಕ್ಕೆ ಹಿಂಗೆ ಹೋಗ್ತಾ ಇರಬೇಕು. ಒಳ್ಳೆ ಸೀಟ್ ತಗೊಂಡು ಕರೆಕ್ಟಾಗಿದೆ. ನೀವು ಕ್ಯಾಮ್ರಾ ನೋಡ್ತಾ ಇದ್ದೀರಾ ಇಲ್ಲ ತಾನೇ? ಇದು ನೋಡಲ್ಲ ತಾನೆ? ಇವಾಗ ಇಲ್ಲಿ ಕರೆಕ್ಟಾಗಿ ಅವ್ರ ಹತ್ರ ಹೋಗೋದು ಮಾತ್ರ ಇನ್ನೊಂದು ಚೂರು ಹತ್ರ ಹೋಗ್ಬೇಕಿತ್ತು. ಬೇರೆ ಎಲ್ಲ ಸರಿ ಇದೆ. ಬನ್ನಿ ತುಳಿದ್ಬಿಡ್ತೀನಿ ತುಳಿದಿರಿ. ಏನು ಬಂಗ್ಲೆ ಅಂತ ಎಲ್ಲ ಮಾಡಿಕೊಂಡು ಫಾರಿನಲ್ಲಿ ಸೆಟ್ಲಾದ್ಮೇಲೆ ಅದು ಸರ್ ಅವಾಗ ಒಳ್ಳೆ ಸೀಟ್ ತಗೊಂಡು ಪರವಾಗಿಲ್ಲ. ಅಲ್ಲ, ಇಷ್ಟು ಕ್ಯೂಟ್ ಆಗಿರೋ ಹುಡುಗ ರೊಮ್ಯಾಂಟಿಕ್ ಆಗಿ ಇಷ್ಟೆಲ್ಲ ಹೇಳ್ಬೇಕಾದ್ರೆ ನೀವೆಲ್ಲ ಬೇಕಂತ ಸೈಡಿಗೆ ಒಳ್ಳೆ ಕಪ್ಪೆ ಥರ ಒಟ ಬಿಡ್ತೀಯಲ್ಲ ಅಂತ ನೀವು ಅವ್ರು ತಳ್ಳಿದಾಗ ನನ್ನ ತಳ್ಳಿ ಹೇಳ್ತೀರಿ. ನೀವು ಕಲ್ತಿರಲ್ಲ ಹಿಂಗೆ ನೋಡ್ತಾರೆ. ಓಕೆ, ಬೋಲ್ಡ್ ಆಗಿ ಕಪ್ಪೆಗೆ ಹೋಗಿ ಹೇಳಿದ್ರು ಅದೆಲ್ಲ ಆಮೇಲೆ ಬರ್ತೀನಿ. ಅಲ್ಲಿವರೆಗೂ ತಗೊಳ್ಳಿ. ತಳ್ಳಿ ಇವಾಗ ಕಪ್ಪೆ ತರ ಬಟ್ಬಿಡ್ತಿದೀಯಲ್ಲ. ರೈಟ್ ಇರಲಿ, ಚಿನ್ ಡೌನ್ ಇರಲಿ. ಕಣ್ಣು ಸ್ವಲ್ಪ ಚೆನ್ನಾಗಿದೆ. ಕಣ್ಣಿಂದನೇ ಜಾಸ್ತಿ ಆ್ಯಕ್ಟ್ ಮಾಡಿ. ಆ್ಯಕ್ಷನ್. ಕಪ್ಪೆ ತರ ಅಲ್ಲ, ಇಷ್ಟು ಕ್ಯೂಟ್ ಆಗಿರೋ ಹುಡುಗ ರೊಮ್ಯಾಂಟಿಕ್ ಆಗಿ ಮಾತಾಡ್ತಿದ್ರೆ ಅನ್ಭವಿಸೋದು ಬೆಟ್ಟಕ್ಕಾಗಿರೋ ಹುಡುಗ ಬಂದು ರೊಮ್ಯಾಂಟಿಕ್ ಆಗಿ ರೆಡಿ ಸೀರಿಯಸ್ ಆ್ಯಕ್ಷನ್. ನೀವು ಸ್ಟೈಲಾಗಿ ಅವಾಗಲೇ ನಿಲ್ಲಬೇಕು. ಹೋಗಿ ತಳ್ಳದ ಫೋರ್ಸಿಗೆ ಸ್ಟೈಲಾಗಿ ನಿಲ್ಲಿ. ಬನ್ನಿ ಜೀವನ ಪೂರ್ತಿ ಹಿಂಗೇ ಹಿಡಿಸ್ಕೊಂಡಿರ್ಬೇಕು. ಆಮೇಲೆ ತಳ್ಳಿಬಿಡಿ ಅಷ್ಟೇ. ಹಿಂಗೆ ಹಿಂಗಿರ್ತಾರಲ್ಲ, ಜೀವನ ಪೂರ್ತಿ ಹಿಡಿಸ್ಕೊಂಡೇ ತಳ್ಬಿಡಿ. ಹತ್ರ ಬನ್ನಿ. ಬರೋಲ್ಲ, ಜೀವನ ಪೂರ್ತಿ ರೇಗಿಸ್ಕೊಂಡೇ ಇರ್ತೀನಿ. ಅದು ಸ್ವಲ್ಪ ಅವಳಿಗೆ ಹಿಂಗೆ ಬೆಂಡಾಗಿ ಹಿಂಗೆ ನೀವು ಕುತ್ತಿಗಲ್ಲ, ನೀವು ಈ ಕತ್ತು ಬೆಂಡಾಗಿ ಬರಬೇಕು. ಈಗ ನಾನು ಹೈಟ್ ಇದ್ರು, ಈಗ ನಾನು ಇಷ್ಟ ಹೈಟ್ ಇಟ್ಕೊಳ್ಳಿ. ಈಗ ನಾನು ಇಷ್ಟು ಹೈಟ್ ಇದ್ರು ಇಟ್ಕೊಳ್ಳಿ. ಈಗ ನಾನು ಇಷ್ಟ ಇದ್ರು, ಇದು ಕೈ ಡೌನು, ಕೈ ಸ್ವಲ್ಪ ಡೌನು. ಕರೆಕ್ಟ್. ಜೀವನ ಪೂರ್ತಿ ರೇಗಿಸ್ತಾನೆ ಇರ್ಬೇಕು. ನೀವು ಅವಾಗ ಈ ಸಲ ಕ್ಯಾಮ್ರಾ ಇರುತ್ತಲ್ಲ, ನೀವು ಅಂತ ಕೂದಲಿಗೆ ಅಷ್ಟೇ. ಯಪ್ಪ ಇವಂದು ಏನು ಸಾಕು. ನೋಡು ದಿಲೀಪ್, ತುಂಬ ಅಲ್ಲಾಡ್ತಿದ್ದೀರಾ, ತುಂಬ ಶೇಕ್ ಆಗ್ತಿದ್ದೀರಾ. ಆಮೇಲೆ ಡೈಲಾಗ್ ಸರಿ ಇಲ್ಲ. ಕ್ಯಾಮ್ರಾ ನೋಡಿ, ನಿಮ್ಮ ಮುಖನೇ ಕಾಣಿಸ್ತಾ ಇಲ್ಲ. ದಿಲೀಪ್ ಹೋಗೋದು ನೋಡಿ, ಕ್ಯಾಮ್ರಾ ನೋಡಿ. ಹಿಂಗೆ ಬಂದು ಹಿಂಗೆ ಮಾಡಿದ್ರೆ ಹೆಂಗೆ ಕಾಣ್ತಾ ಇದೆ? ಏನು ಕಾಣಿಸ್ತಿದೆ ಹೇಳಬೇಕು ನನಗೆ ಫಾಸ್ಟ್ ಕಾಣಿಸ್ತಿಲ್ಲ. ಸುಮ್ಮನೆ ಕಾಣೆ ಇದು ಹೆಂಗೆ ಕಾಣಿಸ್ತಾ ಇದೆ? ರೇಗಿಸ್ತೆ ಅಲ್ಲ. ಇಷ್ಟಕ್ಕೂ ಲವ್ ಮಾಡೋ ಗೊತ್ತಿಲ್ಲ ನಿಂದು ಅಲ್ಲ ಕಣೆ. ನೀನೇನು ಐಶ್ವರ್ಯ ರೈನಾ ಇಲ್ಲ
ಶಿಲ್ಪಾ ಶೆಟ್ಟಿನ ನೋಡಿದ್ದು ನೀವು ಹಿಂಗ್ ಮಾಡ್ತಿದ್ದೀರಲ್ಲ ಏನೂ ಕಾಣಿಸ್ತಿಲ್ಲ. ಸ್ವಲ್ಪ ಬೋಲ್ಡ್ ಆಗಿ ಈ ಕಡೆ ಮಾಡಿ ಅವರು ಟರ್ನ್ ಆಗ್ತಾರೆ. ನೀವು ಹಂಗೆ ಮಾಡ್ಬೋದು ನೀವು ನಂಗೆ ಚೇಂಜ್ ಆಗ್ಬಿಟ್ಟು ನಂತರ ನೋಡ್ಬೋದು. ಅದು ಸ್ವಲ್ಪ ಕಂಟ್ರೋಲ್ ಮಾಡಿ ಆಗತ್ತೆ. ಇದ್ರಲ್ಲಿ ಅವಮಾನ ಮಾಡಿದ್ರು ಅವತ್ತು ನಮ್ಮ ಪಾಲ್ಗೆ ಇದ್ದಿತ್ತು. ಭಗವಂತ ಮಾತ್ರ ಅಲ್ಲಿವರೆಗೆ ರೆಡಿ ಫಸ್ಟ್ ಆ್ಯಕ್ಷನ್.